ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 13:5 ಓದ್ತೇವೆ. ಅವನ ಜೊತೆಯಲ್ಲಿದ್ದ ಲೋಟನಿಗೂ ಕುರಿ ದನಗಳು ಇದ್ದವು. ಲೋಟನಿಗೆ ಕುರಿ ದನಗಳಿದ್ದವು. ಏನು ಇದರಲ್ಲಿ ಪಾಠ ಕಲಿಯೋದೇನು? ಬಹಳ ಸಿಂಪಲ್. ಲೋಟನಿಗೆ ಕುರಿ ದನಗಳಿದ್ವು, ಅಬ್ರಾಹ್ಮನಿಗೂ ಕುರಿ ದನಗಳಿದ್ವು. ಆದರೆ ಅಬ್ರಹಾಮ ಆರಾಧಿಸುವವನಾಗಿದ್ದ, ಲೋಟ ಆರಾಧಿಸುವವನಾಗಿರಲಿಲ್ಲ. ಇಷ್ಟೇನೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಮ್ಮ ಜೀವಮಾನದಲ್ಲಿ ಒಂದು ಯೋಚನೆ ಮಾಡ್ಬೇಕು. ಎಷ್ಟೋ ಜನ ಮಾಡೋ ತಪ್ಪಿದ್ದೇನೆ. ದೇವರು ನಮ್ಮನ್ನ ಮೇಲೆ ಕೆತ್ತಬಿಟ್ರೆ, ದೇವರು ನಮ್ಗೆಲ್ಲ ಕೊಟ್ಬಿಟ್ರೆ, ಜೀವನಕ್ಕೆ ಬೇಕಾದ್ದೆಲ್ಲ ಕೊಟ್ಬಿಟ್ರೆ ಏನ್ ಮಾಡ್ತೀವಿ? ದೇವ್ರಿಗೆ ಟೈಮ್ ಕೊಡಲ್ಲ. ಎಲ್ಲ ಇದ್ದು ದೇವ್ರನ್ನ ನೀನು ಆರಾಧನೆ ಮಾಡದೆ ಹೋದ್ರೆ ಜೀವಿತದಲ್ಲಿ ನೀನು ಅಸಮಾಧಾನವಾಗಿರ್ತೀವಿ. ಯಾಕೆ ಎಷ್ಟೋ ಜನ ಇವತ್ತು ಅಸಮಾಧಾನವಾಗಿದ್ದೀರಾ? ಯಾಕಂದ್ರೆ ಯೇಸು ನಮ್ಮಲ್ಲಿಲ್ಲ. ದೇವ್ರ ಮಕ್ಕಳಾಗಿದ್ರೆ ಬೈಬಲ್ ಓದಕ್ಕೆ ಟೈಮ್ ಇಲ್ಲ, ಪ್ರಾರ್ಥನೆ ಮಾಡಕ್ ಟೈಮ್ ಇಲ್ಲ, ದೇವರನ್ನ ಆರಾಧನೆ ಮಾಡಕ್ ಟೈಮ್ ಇಲ್ಲ. ಎಷ್ಟೋ ಸೇವಕರು ಇವತ್ತಿನ ದಿನ ಎಷ್ಟೋ ಸೇವಕರು, ಅಯ್ಯೋ ನಂಗೆ ಸಮಾಧಾನ ಇಲ್ಲ. ಯಾಕೆ? ದೇವರಿಗೆ ಟೈಮ್ ಕೊಡ್ತಾ ಇಲ್ಲ. ನೀನು ತುಂಬಾ ಬಿಸಿ ಸೇವೆನಲ್ಲಿ. ಬಿ ವೆಲ್ ಬ್ಯಾಲೆನ್ಸ್ಡ್. ಇಲ್ಲವರೇ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಅಂತ ಹುಡುಕ್ತಾ ತಿರುಗ್ತಾ ಇರ್ತಾನೆ. ಯಾಕಂದ್ರೆ ಅನೇಕರು ದೇವರಿಗೆ ಸಮಯ ಕೊಡ್ಲಿಕ್ಕೆ ಇವತ್ತು ಸಮಯ ಮಾಡ್ಕೊಳ್ತಾ ಇಲ್ಲ. ಇವತ್ತು ತೀರ್ಮಾನ ಮಾಡ್ರಿ ಪ್ರಿಯರೇ. ಅಬ್ರಹಾಮನಿಗೆ ಎಲ್ಲ ಇತ್ತು, ಅವನ ಆರಾಧನೆ ಮಾಡೋನಾಗಿದ್ದ. ಲೋಟನಿಗೆ ಎಲ್ಲ ಇತ್ತು, ಆರಾಧನೆ ಅವನಲ್ಲಿ ಇರಲಿಲ್ಲ, ದೇವರ ಅವನಲ್ಲಿ ಇರಲಿಲ್ಲ. ಅದಕ್ಕೆ ಮುಂದೆ ನಾವು ನೋಡ್ತೀವಿ, ಲೋಟ ಎಲ್ಲವನ್ನ ನಷ್ಟಪಡಿಸ್ಕೊಂಡ. ಪ್ರಿಯರೇ, ಆ ರೀತಿ ನಾವು ನಷ್ಟಪಡಿಸ್ಕೊಳ್ಳೋದ ಹಾಗೆ ಇವತ್ತು ದೇವರೇ ನನಗೇನೆಲ್ಲ ಕೊಟ್ಟಿದ್ದೆ ಅದಕ್ಕಾಗಿ ಸ್ತೋತ್ರ. ಅದ್ರ ಜೊತೆಗೆ ನಾನು ಮೊದಲನೇ ಸ್ಥಾನ ನಿನಗೆ ಕೊಡ್ತೀನಿ ಎಂಬುದಾಗಿ ಹೇಳಿ ತೀರ್ಮಾನ ಮಾಡ್ರಿ. ಖಂಡಿತವಾಗಿ ನೀವು ವಿಶ್ರಾಂತಿ ಉಳ್ಳವರಾಗಿರ್ತೀರಾ. ಆಮೇಲೆ ಪ್ರಾರ್ಥಿಸೋಣವಾ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆದ ದೇವರಿಗೆ ನಿಮಗೆ ಸ್ತೋತ್ರ. ಇವತ್ತು ಎಷ್ಟೋ ಜನ ಸಮಾಧಾನ ಇಲ್ಲ, ಯಾಕಂದ್ರೆ ಅವರಲ್ಲಿ ಯೇಸು ಇಲ್ಲ. ಅಥವಾ ಎಷ್ಟೋ ಜನ ಯೇಸುವನ್ನು ನಂಬಿದ್ದಾರೆ, ವಿಶ್ರಾಂತಿ ಇಲ್ಲ, ಯಾಕಂದ್ರೆ ದೇವರಿಗೆ ಟೈಮ್ ಇಲ್ಲ. ದೇವರನ್ನ ಆರಾಧಿಸುವುದಕ್ಕೆ, ಸಭೆಗೆ ಬರುವುದಕ್ಕೆ, ಪ್ರಾರ್ಥನೆ ಮಾಡೋದಕ್ಕೆ, ಬೈಬಲ್ ಓದಕ್ಕೆ, ಕುಟುಂಬ ಪ್ರಾರ್ಥನೆ ಮಾಡೋಕ್ಕೆ ಟೈಮ್ ಇಲ್ಲ. ಆದರೆ ಇವತ್ತು ನಾವು ಈ ಲೋಟನ ಜೀವಿತದ ಮೂಲಕವಾಗಿ ಕಲಿತು ದೇವರೇ, ಇನ್ನು ಮೇಲೆ ನಮ್ಗೆ ಏನೆಲ್ಲ ಇದ್ರು ನೀನು ಮೊದಲನೇ ಸ್ಥಾನ, ನಿನಗೆ ಮೊದಲನೇ ಸ್ಥಾನ ಕೊಡುವಾಗೆ ನಮ್ಮೆಲ್ಲರೂ ಕೃಪೆ ಕೊಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಪ್ರಿಯ ದೇವರ ಮಕ್ಕಳೇ, ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮನ್ನು ತುಂಬಿ ತುಳುಕಲಿ. ಆಮೇನ್. ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾದ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ
ದೇವಪುತ್ರನಾದೇನು, ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾದ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾದ ಎನ್ ಸ್ವಸ್ಥ ಗೈದನು. ಎನ್